ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಶೈಲಜಾ. ಇವತ್ತೊಂದು ಒಳ್ಳೆ ಏರ್ ಜೆಲ್ ಮಾಡೋಣ. ಅದು ಹೇರ್ಗೆ ತುಂಬ ಬೆನಿಫಿಟ್ ಆಗಿರೋದು ಒಂದು ಜೆಲ್ಲು. ಅದು ಹೇಗೆ ಮಾಡೋದು ಅಂತ ನೋಡೋಣವಾ. ಅದು ಫ್ಲ್ಯಾಕ್ಸ್ ಸೀಡ್ಸ್ ಇದೆಯಲ್ವಾ, ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಳ್ಳಿ. 1.5 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡೆ ನಾನು. ಅದನ್ನು ಒಂದು ಬೌಲ್ಗೆ ಹಾಕಿದೆ. ಒಂದು ಬೌಲ್ಗೆ ಹಾಕಿ 1.5 ಸ್ಪೂನ್ ಹಾಕಿದ್ದು 1.5 ಲೋಟ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಟು ಅದು ಬಾಯ್ಲ್ ಮಾಡಿದೆ. ಬಾಯ್ಲ್ ಆಗಿತ್ತು ಅಲ್ಲಿ ಅದು ಚೆನ್ನಾಗಿ ಒಂದು 20 ಮಿನಿಟ್ಸು 15-20 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಗಿದ ಕೂಡಲೇ ಅದು ಕೈಯಲ್ಲಿ ಸ್ಪೂನಲ್ಲಿ ಹಿಂಗೆ ಈ ಥರ ತಿರುಗಿಸ್ತಾ ಇರಬೇಕು. ಆವಾಗ ಗೊತ್ತಾಗುತ್ತೆ, ಜೆಲ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಅದು ಚೆನ್ನಾಗಿ ಜೆಲ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಬಾಯ್ಲ್ ಆಗಿದ್ದು ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೋಬೇಕು. ಅದು ತಿಳಿ ಮೇಲೇ ಶಿಫ್ಟ್ ಮಾಡ್ಕೋಬೇಕು. ಅದು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಅದು ಸೀಡ್ಸ್ ಹಂಗೆ ಕೈಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ಅದನ್ನು ಇದು ಸಪ್ರೇಟ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಡ್ರೈ ಆದರೆ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಾಗುತ್ತೆ. ತಿಕ್ಕಾಗಿ ಚೆನ್ನಾಗಾದ್ಮೇಲೆ ಆವಾಗ ಹೇರ್ಗೆ ಫುಲ್ಲು ಇದು ಸ್ಕ್ಯಾಲ್ಫು ಲೈನ್ ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಫ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹೇರ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿದೆ, ತುಂಬ ಬೆನಿಫಿಟ್ಟು ಇದರಿಂದ. ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಮತ್ತು ಸಿಲ್ಕಿಯಾಗಿರುತ್ತೆ, ಹೇರ್ ಸಾಫ್ಟಾಗಿರುತ್ತೆ, ಡ್ರೈ ಇರಲ್ಲ. ತುಂಬ ಕರ್ಲಿ ಇದೆ ಅನ್ನೋರು ಇದು ತುಂಬ ಬೆನಿಫಿಟ್ ಇರುತ್ತೆ. ತುಂಬ ಕರ್ಲಿ ಇದೆ ನಮಗೆ ಅನ್ನೋರಿಗೆ ತುಂಬ ಬೆನಿಫಿಟ್ ಇದು, ತುಂಬ ಚೆನ್ನಾಗಿದೆ. ಒಂದು ಸಲ ಯೂಸ್ ಮಾಡಿ ನೋಡಿ. ಅದು ತುಂಬ ಇದು ಹೇರಿಗೆಲ್ಲ ತುಂಬ ಚೆನ್ನಾಗಿ ವೀಕ್ಲಿ 1 ಟೈಮ್ ಅಪ್ಲೈ ಮಾಡಬೇಕು. ಕೆಲವರು ಪಾರ್ಲರಿಗೆ ಹೋಗ್ತಾರೆ, ಟೈಮ್ ಇರೋದಿಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀವಿ, ಏನಾದರೂ ಇದ್ದರೆ ಹೇಳಿ ಅನ್ನೋರಿಗೆ ಇದು ತುಂಬ ಬೆನಿಫಿಟ್ ಆಗುತ್ತೆ. ನಮಗೂ ಬಂದು ಕೇಳ್ತಾರೆ ಪಾರ್ಲರಿಗೆ ಬಂದಾಗ, ನಾನು ಮಂತ್ಲಿ ಬರೋದಕ್ಕಾಗಲ್ಲ, ಮನೆಯಲ್ಲಿ ಏನಾದರೂ ಹೇಳಿ ಅಂಥವ್ರಿಗೆ ಹೇಳ್ತೀವಿ ಇದೇ ಥರ. ಆದರೆ ಎಗ್ ಹೇಳ್ತಾಯಿದ್ವಿ ಜಾಸ್ತಿ. ಎಗ್ಗು ಅಂದರೆ ಒಬ್ಬೊಬ್ಬರು ಎಗ್ಗು ನಾವು ತಿನ್ನೋದಿಲ್ಲ, ಮುಟ್ಟೋದಿಲ್ಲ ಅದನ್ನು ಅಂತಾರೆ. ಎಗ್ ವೈಟ್ ಹಾಕಿದ್ರೂ ಸೇಮ್ ಇದೇ ಥರನೇ ಚೆನ್ನಾಗಿರುತ್ತೆ. ಅದಕ್ಕಿಂತ ಇದು ಚೆನ್ನಾಗಿರುತ್ತೆ, ಅದು ಒಂದು ಟೆಂಪ್ರವರಿ ಅನ್ಕೋಬೋದು. ಹಾಗಾಗಿ ಇದು ಎಗ್ ಥರನೇ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಅಂಥವ್ರಿಗೆ ಮನೆಗೆ ಪಾರ್ಲರಿಗೆ ಬರೋಕ್ಕಾಗಲ್ಲ ಅನ್ನೋರಿಗೆ ಮನೆಯಲ್ಲೇ ಇದನ್ನು ಈಸಿಯಾಗಿ ಮಾಡ್ಕೋಬೋದು, ಏನೂ ಕಷ್ಟ ಆಗೋಲ್ಲ. ಚೆನ್ನಾಗಿ ಹೇರ್ಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಎಮ್ಯಾಸಿಫೈ ಮಾಡಬೇಕು. ಚೆನ್ನಾಗಿ ತುದಿವರೆಗೂ ಅಪ್ಲೈ ಮಾಡಬೇಕು. ಚೆನ್ನಾಗಿ ಈ ಥರ ಎಮ್ಯಾಸಿಫೈ ಮಾಡ್ಕೋಬೇಕು ಮೇಲಿಂದ ನೀಟಾಗಿ ಹೇರ್ಗೆ. ನೋಡಿ ಈ ಥರ ತುದಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ವೀಕ್ಲಿ 1 ಟೈಮ್ ಮಾಡಬೇಕು. ಮಾಡಿದಾಗ ಹೇರ್ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಯಾವಾಗಲೂ ಡ್ರೈನೆಸ್ ಇರೋದಿಲ್ಲ. ಮತ್ತು ಇವಾಗ ಬೆಳಗ್ಗೆ ಡ್ಯೂಟಿಗಳಿಗೆಲ್ಲ ಹೋಗೋರು ಮಾಡೋದಕ್ಕಾಗಲ್ಲ, ಅವ್ರಿಗೆಲ್ಲ ಬೇಕಾದರೆ ನೈಟಲ್ಲಿ ಜೆಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರ್ನಿಂಗ್ ಅಪ್ಲೈ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಾನು ಅದೇ ಥರ ಒಂದೊಂದು ಟೈಮ್ ಇರೋಲ್ಲ ಅಂದಾಗ ಹಾಗೆ ಮಾಡ್ಕೊಳ್ಳೋದು. ಯಾಕಂದ್ರೆ ನಂಗೆ ಕರ್ಲಿ ಏರ್ ಇರೋದ್ರಿಂದ ಮತ್ತು ಏರ್ ಫಾಲ್ ಕೂಡ ಇದೆ. ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ಕೊತೀನಿ ವೀಕ್ಲಿ 1 ಟೈಮ್ ಸಿಕ್ಕಿದಾಗ ಅಪ್ಲೈ ಮಾಡ್ಕೊತೀನಿ. ನಾನು ಡ್ಯೂಟಿಗೆ ಹೋಗೋದ್ರಿಂದ ಹಾಗಾಗಿ ಈಗ ಇದು ಚೆನ್ನಾಗಿ ಅಪ್ಲೈ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಇದು. ಹೇರ್ ವಾಶ್ ಮಾಡಿದ್ಮೇಲಂತೂ ಒಂಥರ ಸಾಫ್ಟಾಗಿ ನಾವು ಹೇಳ್ದಂಗೆ ಕೇಳುತ್ತೆ ಹೇರು, ಆ ಥರ ಇರುತ್ತೆ. ಆಮೇಲೆ ಮತ್ತು ನನಗೆ ಮತ್ತು ಸ್ವಲ್ಪ ಜೆಲ್ಲು ಉಳಿದಿರುತ್ತೆ, ಅದು ಹೇರಿಗೆಲ್ಲ ಅಪ್ಲೈ ಮಾಡಿ ಇದಾದಮೇಲೆ ವೇಸ್ಟ್ ಮಾಡೋದು ಬೇಡ ಅಲ್ವ. ಅದನ್ನು ನಾನು ಆ ಜೆಲ್ಲನ್ನು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತೀನಿ. ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಅದು ತುಂಬ ಅದೇ ಹ್ಯಾಂಡಿ ಏಜಿಂಗ್ ಇರುತ್ತಲ್ಲ, ಮತ್ತು ಒಮೆಗಾ 3 ಇರುತ್ತೆ. ಹಾಗಾಗಿ ಫೇಸಲ್ಲಿ ಲೈನ್ಸ್ ಎಲ್ಲ ಇದ್ದರೆ, ಡೆಲ್ನೆಸ್ ಇದ್ದರೆ, ಟ್ಯಾನ್ ಇದ್ದರೆ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಚೆನ್ನಾಗಿರುತ್ತೆ ಇದು. ಫೇಸ್ಗೆ ಯಾಕಂದರೆ ಟೈಟ್ನಿಂಗ್ ಕೊಡುತ್ತೆ, ಆ್ಯಂಟಿ ಏಜಿಂಗ್ದು ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಸಲ ಪ್ಯಾಕ್ ಯಾವ ಥರ ಮಾಡೋದು ಅಂತ ಇನ್ನೊಂದು ಸಲ ಹೇಳ್ತೀನಿ, ನಿಮಗೆ ವಿಡಿಯೋ ಮಾಡಿ ತರ್ತೀನಿ. ಪ್ಯಾಕ್ ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಯಾವ ಥರ ಹೇರ್ ಪ್ಯಾಕು ಅದೆಲ್ಲ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಫುಲ್ಲು ಈ ಹೇರ್ ಮಾತ್ರ 2 ಅವರ್ಸ್ ಬಿಡಿ. 2 ಅವರ್ಸು ಕೆಲವರು ಬೆಳಗ್ಗೆ ಹಾಕ್ಕೊಂಡು ಈವ್ನಿಂಗ್ ವಾಶ್ ಮಾಡ್ಕೋಬೋದು. ಕೆಲವರು ಆಗಲ್ಲ, ಒಬ್ಬರಿಗೆ ತಲೆನೋವು ಬರುತ್ತೆ, ಅಂಥವ್ರಿಗೆಲ್ಲನೂ ಒಂದು 2 ಅವರ್ 3 ಅವರ್ಸಲ್ಲಿ ಹಂಗೆ ಸೋಕ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೋದು
ಹೇರು. ಫೇಸ್ ಮಾತ್ರ ಒಂದು 15 ಮಿನಿಟ್ಸ್ ವಾಶ್ ಮಾಡ್ಕೊಂಬಿಡಿ. ಯಾಕಂದರೆ ಫೇಸಲ್ಲಿ ಟೈಟ್ನೆಸ್ ಆಗ್ತಾ ಇರುತ್ತೆ, ಟೈಟ್ ಬರ್ತಾ ಇರುತ್ತೆ ಸ್ಕಿನ್ನು. ಅದರಲ್ಲಿ ನಾವು ಅದು ಟೈಟ್ ಬರೋದ್ರಿಂದ ಅದು ಹಾಗೆ ಬಿಟ್ಟರೆ, ಮಾತಾಡಿದ್ರೆ, ಸ್ಮೈಲ್ ಮಾಡಿದ್ರೆ ನಮಗೆ ಲೈನ್ಸ್ ಬರೋ ಇದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ಗೆಲ್ಲ ವಾಶ್ ಮಾಡ್ಕೊಂಬಿಡಿ ಫೇಸು. ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟು, ಲೈನ್ ಇರುತ್ತಲ್ಲ, ಡೆಲ್ನೆಸ್ ಎಲ್ಲ ಹೋಗುತ್ತೆ. ಈ ಕುತ್ತಿಗೆಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ದಿವಸ ಪ್ಯಾಕ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಹೇರಿಗೂ ಅಷ್ಟೇ, ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಜೊತೆ ಏನೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಬೋದು ಅನ್ನೋದು ಕೂಡ ಹೇಳ್ತೀನಿ. ಇದ್ರ ಜೊತೆ ಜೆಲ್ ಇರುತ್ತಲ್ವ, ಜೆಲ್ಗೆ ವಿಟಮಿನ್ ಇ ಸಿರಮ್ ಇರುತ್ತಲ್ವ, ಅದನ್ನು ಕೂಡ ಅಪ್ಲೈ ಮಾಡ್ಕೊಬೋದು. ಅದು ಮುಂದೆ ಇನ್ನೊಂದು ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನು. ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.